ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ಈ ವರ್ಷ ಶಾಲೆಯ ಮಕ್ಕಳ ಅಳತೆ ಪಡೆಯದೆ ಸರ್ಕಾರವೇ ನೇರವಾಗಿ ಶೂ ನೀಡಿರುವುದರಿಂದ ಸಮಸ್ಯೆ ಸೃಷ್ಟಿಯಾಗಿದೆ ಎಂದು ಕೆಪಿಎಸ್ ಶಾಲೆಯ ಎಸ್ಡಿಎಂಸಿ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ತಿಳಿಸಿದರು. ಅವರು ಬುಧವಾರ ಪಟ್ಟಣದ ಕೆಪಿಎಸ್ನ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ 300 ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ವಿತರಿಸಿ ಮಾತನಾಡಿದರು. ಈ ವರ್ಷ ಸರ್ಕಾರವು ಶಾಲೆಯ ಆರಂಭಕ್ಕೆ ಮೊದಲೇ ಮಕ್ಕಳಿಗೆ ಸಮವಸ್ತ್ರಗಳನ್ನು ನೀಡಿರುವುದು ಶ್ಲಾಘನೀಯವಾಗಿದೆ. ಈಗ ಮಕ್ಕಳಿಗೆ ನೀಡಲು ಶೂ ಸಾಕ್ಸ್ ಸಹ ಬಂದಿದೆ. ಆದರೆ ಮಕ್ಕಳಿಗೆ ಬೇಕಾದ ಅಳತೆಯ ಶೂ ನೀಡದೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಶೂ ನೀಡಿರುವುದರಿಂದ ಮಕ್ಕಳಿಗೆ ಶೂ ಧರಿಸಲು ಸಮಸ್ಯೆಯಾಗಿದೆ. ಈ ಹಿಂದೆ ಶೂ ಖರೀದಿಸಲು ಶಾಲೆಯ ಖಾತೆಗೆ ಹಣ ಬರುತ್ತಿತ್ತು. ಶಾಲಾ ಎಸ್ಡಿಎಂಸಿಯವರು ಹಲವಾರು ಶೂ ಅಂಗಡಿಗಳಿಂದ ಕೊಟೇಶನ್ಗಳನ್ನು ತರಿಸಿಕೊಂಡು ಶೂ ಅಂಗಡಿಯವರನ್ನೇ ಶಾಲೆಗೆ ಬರಲು ಹೇಳಿ ಪ್ರತಿಯೊಬ್ಬ ಮಕ್ಕಳ ಕಾಲಿನ ಅಳತೆಯನ್ನು ತೆಗೆದುಕೊಂಡು ಶೂ ಬದಲಿಗೆ ಪಾದರಕ್ಷೆಗಳನ್ನು ನೀಡಲಾಗುತ್ತಿತ್ತು. ಏಕೆಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಮಳೆಗಾಲದಲ್ಲಿ ಶೂ ಬದಲಿಗೆ ಚಪ್ಪಲಿಯನ್ನೇ ಬಳಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಎಸ್ಡಿಎಂಸಿ ಉಪಾಧ್ಯಕ್ಷ ಉದಯ್, ಮಾಜಿ ಉಪಾಧ್ಯಕ್ಷ ಜಿ ಪುರುಷೋತ್ತಮ, ಸದಸ್ಯರುಗಳಾದ ಎಚ್ಎನ್ ರವಿಶಂಕರ್, ಅಭಿನವ ಗಿರಿರಾಜ್, ಗಫೂರ್, ವಸೀಂ, ಅಬೂಬೇಕರ್, ಸುನೀತಾ, ಸುಷ್ಮಿತಾ, ಮುಖ್ಯ ಶಿಕ್ಷಕ ಚಂದ್ರಯ್ಯ, ಸಹ ಶಿಕ್ಷಕ ಪ್ರಭು ಇದ್ದರು. ಸರ್ಕಾರ ಒಂದೇ ಸಮಸ್ಯೆ ಬಂದರೆ ಈ ಸರ್ಕಾರ ಸೈಜು ಹಂತಗಳು ಏನಿಲ್ಲ, ವ್ಯತ್ಯಾಸ ಆಗ್ತದೆ. ಅಂಥ ಪ್ರಕಾರ ಸಿಗ್ತಲ್ಲ. ಮುಂದಿನ ಸರ್ಕಾರ ನರಸಿಂಹರಾಜಪುರ ಪಟ್ಟಣದ ವ್ಯಾಪ್ತಿಯ ನಿವಾಸಿಗಳಿಗೆ ಡಿಬಿ ಚಂದ್ರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ನಿವೇಶನಗಳನ್ನು ನೀಡಿದ್ದರು. ಅದನ್ನು ಹೊರತುಪಡಿಸಿದರೆ ಈಗ ನನ್ನ ಶಾಸಕತ್ವದ ಅವಧಿಯಲ್ಲಿ ನಿವೇಶನ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಟಿ.ಡಿ. ರಾಜೇಗೌಡ ಹೇಳಿದರು. ಅವರು ಇತ್ತೀಚೆಗೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪಟ್ಟಣ ಆಶ್ರಯ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಪಟ್ಟಣ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ನಿವೇಶನ ನೀಡಲು 2021ರಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡಿ ಸಾರ್ವಜನಿಕರಿಂದ ಆಕ್ಷೇಪಣೆ ಆಹ್ವಾನಿಸಿ ಪ್ರಕಟಣಾ ಫಲಕದಲ್ಲಿ ಪ್ರಕಟಿಸಿ ಅನುಮೋದನೆಯನ್ನ ಪಡೆಯಲಾಗಿತ್ತು. ಅಂದು 180 ಅರ್ಜಿದಾರರಲ್ಲಿ 158 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಆಶ್ರಯ ಬಡಾವಣೆ ನಿರ್ಮಾಣದ ನಂತರ ಹೆಚ್ಚುವರಿ ನಿವೇಶನ ಲಭ್ಯವಾಗಿದ್ದರಿಂದ ಅಷ್ಟು ಫಲಾನುಭವಿಗಳಿಗೆ ಪ್ರಸ್ತುತ ನಿವೇಶನ ನೀಡಲಾಗುತ್ತಿದೆ. ಪಟ್ಟಣದಲ್ಲಿ ವಸತಿ ರಹಿತರಿಗೆ ನಿವೇಶನ ನೀಡಲು 10 ಎಕರೆ ಕಂದಾಯ ಜಾಗ ನೀಡುವಂತೆ ಕೊಪ್ಪ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಜಾಗ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಖಾಸಗಿ ಜಮೀನು ಖರೀದಿಸುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗಿದೆ. 10 ಎಕರೆ ಜಾಗ ಲಭ್ಯವಾದರೆ ಪಟ್ಟಣದ ವ್ಯಾಪ್ತಿಯ ಎಲ್ಲ ನಿವೇಶನ ರಹಿತರಿಗೂ ನಿವೇಶನ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಟಿ.ಡಿ. ರಾಜೇಗೌಡ ಅವರನ್ನ ಆಶ್ರಯ ಸಮಿತಿ ವತಿಯಿಂದ ಗೌರವಿಸಲಾಯಿತು. ಸಭೆಯಲ್ಲಿ ಆಶ್ರಯ ಸಮಿತಿ ಸದಸ್ಯರುಗಳಾದ ಸುರತ್ ಶೆಟ್ಟಿ, ಸಮಿತ್ರ, ತಹಶೀಲ್ದಾರ್ ನೂರುಲ್ ಹುದಾ, ತಾಲೂಕು ಪಂಚಾಯಿತಿಯ ಎನ್ಎಲ್ ಮನೀಶ್, ಪಟ್ಟಣ ಪಂಚಾಯಿತಿ ಕಂದಾಯ ನಿರೀಕ್ಷಕ ವಿಜಯಕುಮಾರ್, ಪಿಎಸ್ಐ ಡಿಇ ನೂತನ್ ಇದ್ದರು. ನರಸಿಂಹರಾಜಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮಂಗಳವಾರ ರಾತ್ರಿ ಹಾಗೂ ಬುಧವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ಟು ಮಳೆ ಸುರಿದಿದ್ದು ಹಳ್ಳಗಳು ಸ್ವಲ್ಪ ದೊಡ್ಡದಾಗಿ ಹರಿಯಲು ಪ್ರಾರಂಭವಾಗಿದೆ. ತಾಲೂಕಿನ ಹೊನ್ನೆಕುಡಿಗೆ ಗ್ರಾಮ ಪಂಚಾಯಿತಿಯ ಸಾಲೂರು ಗ್ರಾಮದ ಶ್ರೀಮತಿ ಸುಜಯ ಎಂಬುವವರ ವಾಸದ ಮನೆಯ ಮುಂಭಾಗದ ಗೋಡೆಯು ಮಂಗಳವಾರ ಬೆಳಗ್ಗೆ ಕುಸಿದು ಬಿದ್ದಿದೆ. ಯಾವುದೇ ಹಾನಿಯಾಗಿಲ್ಲ. ಸ್ಥಳಕ್ಕೆ ಗ್ರಾಮಾಡಳಿತಾಧಿಕಾರಿ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ವರ್ಷ ಅತಿ ಕಡಿಮೆ ಮಳೆಯಾಗುತ್ತಿರುವುದರಿಂದ ಮಕ್ಕಿ ಗದ್ದೆಗಳಿಗೆ ನಾಟಿ ಮಾಡಲು ನೀರು ಕಡಿಮೆಯಾಗುತ್ತಿದೆ. ಕೆಲವು ರೈತರು ಬೋರ್ವೆಲ್ಗಳಿಂದ ನೀರು ಬಿಟ್ಟು ಗದ್ದೆ ಉಳುಮೆ ಮಾಡುತ್ತಿದ್ದಾರೆ. ಈಗ 2 ದಿನಗಳಿಂದ ಮಳೆ ಬೀಳುತ್ತಿರುವುದರಿಂದ ಭತ್ತದ ಗದ್ದೆಯ ರೈತರಿಗೆ ತುಸು ನೆಮ್ಮದಿ ತಂದಿದೆ. ಈ ವರ್ಷ ಮಳೆ ಕಡಿಮೆಯಾಗುತ್ತಿರುವುದರಿಂದ ಅಡಿಕೆ ತೋಟಗಳಲ್ಲಿ ಕೊಳೆ ರೋಗ ಕಡಿಮೆಯಾಗಿದೆ. ಈಗಾಗಲೇ ಅಡಿಕೆ ಬೆಳೆಗಾರರು ಒಂದು ಬಾರಿ ಕೊಳೆ ರೋಗ ಬಾರದಂತೆ ಬೋರ್ಡೋ ಮಿಶ್ರಣ ಸಿಂಪರಣೆ ಮಾಡಿದ್ದಾರೆ. ಮಳೆ ಜಾಸ್ತಿಯಾದ ವರ್ಷ ಕೊಳೆ ರೋಗ, ಅಡಿಕೆ ಎಲೆ ಚುಕ್ಕಿ ರೋಗ ಜಾಸ್ತಿಯಾಗಲಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ದೆಹಲಿಯ ಪೊಲೀಸರು ನಡೆಸಿದ ದೌರ್ಜನ್ಯ, ಲಾಠಿ ಚಾರ್ಜ್ ಖಂಡನೀಯವಾಗಿದೆ ಎಂದು ಸಮಾಜ ಸೇವಕಿ ಜುಬೇದಾ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆಯನ್ನ ನೀಡಿ, ಭಾರತ ದೇಶದ ಪ್ರಜೆಗಳಾದ ನಾವೆಲ್ಲರೂ ಒಟ್ಟಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗಾಗಿ ಹೋರಾಟ ಮಾಡಬೇಕಾಗಿದೆ.
ನೀಟ್ ಪರೀಕ್ಷೆಯ ಸೋರಿಕೆಯ ನಂತರ ದೇಶದಾದ್ಯಂತ 21 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು ಅತ್ಯಂತ ದುರಾದೃಷ್ಟಕರವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಯುವಜನರ ಕೂಗು ಕೇಳಿಸುತ್ತಿಲ್ಲವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಉಪವಾಸ ನಿರತ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರೊಂದಿಗೆ ಕೇಂದ್ರ ಸರ್ಕಾರವು ಹೀನಾಯವಾಗಿ ನಡೆದುಕೊಂಡಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಕೇಂದ್ರ ಸರ್ಕಾರವು ಕೂಡಲೇ ಪ್ರಜಾತಾಂತ್ರಿಕ ಸಂವಾದ ಆರಂಭಿಸಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನ ತರಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡ 21 ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು. ಈ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಬೇಕು ಎಂದು ಜುಬೇದರ್ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಆಗ್ರಹಿಸಿದ್ದಾರೆ. ವಂದನೆಗಳು.